ಇತ್ತೀಚೆಗೆ ಯುವಕರ ಹುಚ್ಚಾಟ ಮಿತಿ ಮೀರ್ತಾ ಇದೆ. ಅದರಲ್ಲೂ ಕೂಡ ಮೋಜು ಮಸ್ತಿ ಅನ್ನೋ ವಿಚಾರದಲ್ಲಿ ಔಟಿಂಗ್ ಹೋಗೋದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಬೇಕಾಬಿಟ್ಟಿ ವರ್ತಿಸೋದು, ಸೆಲ್ಫಿ ಕ್ರೇಜ್ಗೋಸ್ಕರ ಕಾಡು ಮೇಡನ್ನ ಅಲಿಯೋದು, ನಂತರ ಎಡವಟ್ಟನ್ನು ಮಾಡ್ಕೊಳ್ಳೋದು, ಇದು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಒಂಥರ ಆತಂಕವನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಈಗ ನಾವು ಹೇಳ್ತಾ ಇರುವಂಥ ಸುದ್ದಿ ಕಾಡು ಪ್ರಾಣಿಗಳಿಗೂ ಕೂಡ ಆತಂಕವನ್ನು ಮೂಡಿಸಿರುವಂಥದ್ದು. ಇವತ್ತಿನ ಯೂತ್ಸ್ ಏನಿದ್ದಾರೆ, ಇವತ್ತಿನ ಒಂದಷ್ಟು ಅಲೆಮಾರಿಗಳು ಅಂತಲೇ ಹೇಳ್ಬೋದು ಅವ್ರನ್ನ, ಅವರು ಅಲೆಯುವಂಥದ್ದು, ಕಾಡು ಮೇಡನ್ನು ಅಲೆಯೋದು, ಇದರಿಂದ ಪ್ರಾಣಿಗಳಿಗಾಗ್ತಾ ಇರುವಂಥ ತೊಂದರೆ. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಸಫಾರಿಯನ್ನು ಮಾಡೋಕೆ ಹೊರಟು ಓಪನ್ ಜೀಪಿನಲ್ಲಿ ಕಾಡಾನೆಗೆ ಬೆದರಿಸಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಲಕ್ಕಬಳ್ಳಿ ಸಮೀಪದ ಭದ್ರಾ ಟೈಗರ್ ರಿಸರ್ವ್ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹೆಬ್ಬೆ ವಲಯದಲ್ಲಿ ಬರುವಂಥ ಈ ಭಾಗದಲ್ಲಿ ಓಪನ್ ಜೀಪ್ನಲ್ಲಿ ಸಫಾರಿಯನ್ನು ಮಾಡೋದಕ್ಕೆ ಹೊರಟಿರುವಂಥ ಒಂದು ತಂಡಕ್ಕೆ ಆನೆ ಅಟ್ಟಿಸ್ಕೊಂಡು ಬಂದಿದೆ. ಸಫಾರಿಯನ್ನು ಮಾಡ್ತಾ ಇದ್ದಂಥವ್ರಿಗೆ ಯುವಕರ ಕಾಟವನ್ನು ತಾಳಲಾರದೆ ಆನೆ ಕೂಡ ತಿರುಗಿ ಬಿದ್ದಿದೆ. ಆ ಹುಚ್ಚಾಟದ ವಿಡಿಯೋ ಈಗ ವೈರಲ್ ಆಗಿದೆ. ಅರಣ್ಯ ಇಲಾಖೆಯ ಕಣ್ಣೆದುರೇ ಈ ಪ್ರದೇಶದಲ್ಲಿ ಮೋಜು ಮಸ್ತಿ ಆಗ್ತಾ ಇರುವಂಥದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರಾ? ಅವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ವಾ? ಕಾಡಿನ ಸಫಾರಿ ಮಾದರಿಯಲ್ಲಿ ಮೋಜು ಮಸ್ತಿ ರೀಲ್ಸ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಕಂಟೆಂಟ್ಗೋಸ್ಕರ ಕಾಡು ಪ್ರಾಣಿಗಳಿಗೂ ಕೂಡ ಹಿಂಸೆ ಕೊಡುವಂಥದ್ದು, ಅವರ ಜೀವನಕ್ಕೆ ಕೂಡ ತೊಂದರೆ ಕೊಡುವಂಥದ್ದು, ಅದರಲ್ಲೂ ಆನೆಗಳ ಸಮೀಪ ತೆರಳಿ ಬೆದರಿಸಿರುವಂಥ ಯುವಕರ ಗುಂಪಿದೆಯಲ್ಲ, ಇದು ಕಾಡು ಪರಿಸರ ಪ್ರೇಮಿಗಳನ್ನ, ಅರಣ್ಯ ಪ್ರೇಮಿಗಳನ್ನ ಕೆರಳಿಸುವ ಹಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೂಗಾಟ, ಕಿರುಚಾಟ ಕೂಡ ಮಾಡಿ ಹುಚ್ಚಾಟವನ್ನು ಮೆರೆದಿದ್ದಾರೆ ಯುವಕರು. ಇಲ್ಲಿ ಸಹಜವಾಗಿಯೇ ಇತ್ತೀಚೆಗೆ ದುಬಾರೆ ಆನೆ ಶಿಬಿರದಲ್ಲಿ ಆನೆ ಹತ್ತಿರ ಹೋಗಿ ಪ್ರಾಣವನ್ನೇ ಕಳ್ಕೊಂಡಂತಹ ಘಟನೆ ಇಡೀ ರಾಜ್ಯವನ್ನೇ ಒಂಥರ ಆತಂಕಕ್ಕೆ ದೂಡಿತ್ತು. ಅದರಲ್ಲೂ ಕೂಡ ಪ್ರವಾಸಿಗರು ಬೇಸಿಗೆ ರಜೆಯಲ್ಲಿ ದುಬಾರೆ ಆನೆ ಶಿಬಿರಕ್ಕೆ ಹೋಗಿದ್ರು. ಮಕ್ಕಳ ಜೊತೆ ಹೋಗಿದ್ದಂಥ ಕುಟುಂಬದಲ್ಲಿ ತಾಯಿಯೇ ಆನೆಯ ಕಾಲಡಿಗೆ ಬಿದ್ದು ಬಲಿಯಾದಂಥ ಪ್ರಕರಣವನ್ನು ಕೂಡ ನೋಡಿದ್ವಿ. ಹೀಗಾಗಿ ಆನೆಗಳು ಇದ್ದಲ್ಲಿ ದೂರ ಇರಿ ಅಂತ ಸರ್ಕಾರ ಈಗಾಗಲೇ ಸಾಕಾನೆಗಳಿದ್ದಲ್ಲಿಂದಲೇ 100 ಅಡಿ ದೂರ ಇದ್ದು ಅವ್ರನ್ನ ನೋಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಅದರಲ್ಲೂ ಈ ಕಾಡು ಆನೆಗಳು ಇದ್ದಾಗ ಕಾಡಿಗೆ ಹೋಗಿ ಕಾಡು ಪ್ರಾಣಿಗಳಿಗೆ ಹಿಂಸೆ ಕೊಡುವಂಥದ್ದು, ಕಿರ್ಚಾಟ ಕೂಗಾಟ ಮಾಡುವಂಥದ್ದು, ತಮಗೆ ರೀಲ್ಸ್ ಮಾಡಬೇಕು, ವಿಡಿಯೋ ಮಾಡಬೇಕು, ವೈರಲ್ ಆಗಬೇಕು ಅನ್ನೋ ಕಾರಣಕ್ಕೆ ಹುಚ್ಚಾಟವನ್ನು ಮೆರೆಯುವಂಥ ಇವತ್ತಿನ ಒಂದಷ್ಟು ಜನರಿಗೆ ಅರಣ್ಯ ಇಲಾಖೆ ಆಗಲಿ ಅಥವಾ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಆಗಲಿ ಹೇಗೆ ಕಡಿವಾಣ ಹಾಕುತ್ತೋ ಗೊತ್ತಿಲ್ಲ. ಆದರೆ ವನ್ಯಜೀವಿ ಸಂರಕ್ಷಣಾ ನಿಯಮವನ್ನು ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ. ಭದ್ರಾ ಟೈಗರ್ ರಿಸರ್ವ್ನ ಭದ್ರತೆ ಬಗ್ಗೆ ಮತ್ತೆ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಇಲ್ಲಿ ಅರಣ್ಯ ಇಲಾಖೆಯವರು ಏನೇ ಭದ್ರತೆಯನ್ನು ಕೈಗೊಂಡರೂ ಕೂಡ ಭದ್ರತಾ ಲೋಪಗಳಾಗ್ತಾ ಇದೆ. ಇಲ್ಲಿ ಪ್ರಾಣಿಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ತೊಂದರೆ ಆಗ್ತಾ ಇದೆ. ಪ್ರಾಣಿಗಳಿಗೆ ಅಂತಾನೆ ಈ ಅರಣ್ಯವನ್ನ, ಈ ಭದ್ರತಾ ಇರುವ ವಲಯವನ್ನ ರಿಸರ್ವ್ ಫಾರೆಸ್ಟ್ ಅನ್ನ ಮಾಡಿ ಆ ಭಾಗದಲ್ಲಿ ಪ್ರಾಣಿಗಳು ಬಂದು ಆರಾಮಾಗಿ ವಿಹರಿಸಲಿ, ಅವು ನಗರಕ್ಕೆ ಅಥವಾ ನಾಡಿಗೆ ಬರದೇ ಇರಲಿ ಅಂತ ರಿಸರ್ವ್ ಮಾಡಿರ್ತಾರೆ. ಆದರೆ ಈ ರಿಸರ್ವ್ನಲ್ಲಿ ಹೋಗಿ ಈ ಥರದ ಯುವಕರು ಮೋಜು ಮಸ್ತಿ ಮಾಡೋದಕ್ಕೆ, ಜೊತೆಗೆ ಅದು ಅವರ ಪ್ರಾಣ ಕೂಡ ಹಾನಿಯಾಗುವಂಥ ಪರಿಸ್ಥಿತಿ ಬರುತ್ತೆ, ಅವರ ಪ್ರಾಣಕ್ಕೆ ಕೂಡ ಎರವಾಗುತ್ತೆ. ಅದೆಲ್ಲವನ್ನ ಮರೆತು ಕೇವಲ ಮೋಜು ಮಸ್ತಿಗಾಗಿ ಈ ರೀತಿ ರೀಲ್ಸು ವಿಡಿಯೋ ಮಾಡೋದಕ್ಕೆ ಹೋಗಿರುವಂಥವ್ರಿಗೆ ಕಠಿಣ ಕ್ರಮವನ್ನು ಸರ್ಕಾರ, ಅರಣ್ಯ ಇಲಾಖೆ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ.